ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 20 ಮತ್ತು 21ನೇ ಶ್ಲೋಕ ಸಾಂಖ್ಯಯೋಗದ್ದು ಇದನ್ನು ನೋಡ್ತಾ ಹೋಗೋಣ. ಅದೇ ನಾನು ಹಿಂದೆ ಹೇಳಿದೆ, ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಆತ್ಮವನ್ನು ಯಾರೂ ಕೊಲ್ಲಕ್ಕಾಗಲ್ಲ, ಆತ್ಮ ಇಲ್ಲಿ ಶಾಶ್ವತವಾಗಿರುತ್ತೆ. ಆತ್ಮ ಹಿಂದೆನೂ ಇತ್ತು, ಮುಂದೆನೂ ಇರುತ್ತೆ. ದೇಹ ಮಾತ್ರ ಬೇರೆ ಒಂದು ರೂಪವನ್ನು ಪಡ್ಕೊಳ್ಳುತ್ತೆ ಅಷ್ಟೇ ಹೊರತು ಆತ್ಮ ಅನ್ನೋದು, ಆ ಚೈತನ್ಯ ಅನ್ನೋದು ಇಲ್ಲೇ ಇರುತ್ತೆ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ಇಂಥವ್ರನ್ನ ಸಾಯಿಸ್ತೀನಿ, ಇವ್ರನ್ನ ಇದು ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ 20ನೇ ಶ್ಲೋಕದಲ್ಲಿ ಹೇಳ್ತಾನೆ, ನ ಜಾಯತೆ ಮ್ರಿಯತೇವ ಕದಾಚನ್ಯಾಯ ಭೂತ್ವ ಭವಿತಾವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ಅಂತ ಹೇಳ್ತಾರೆ. ಅಂದರೆ ಅದನ್ನೇ ಮುಂದೆ ಅದೇ ಇನ್ನೊಂದು ಇದರಲ್ಲಿ ಹೇಳ್ತಾ ಇದ್ದಾರೆ, ಯಾರು ಇದನ್ನು ಸಾಯಿಸ್ತೀವಿ, ಕೊಲ್ತೀವಿ, ನಾವು ಬದುಕಿಸ್ತೀವಿ ಅನ್ಕೋತಾರೋ ಅದು ಸರಿ ಇಲ್ಲ. ಇದು ಶಾಶ್ವತವಾಗಿದೆ. ಈ ಒಂದು ಚೈತನ್ಯ, ಈ ಒಂದು ಭೂಮಿ ಇದ್ದಾಗಿಂದ ಈ ಚೈತನ್ಯ ಒಂದು ಇದೆ. ಅದು ಯಾರನ್ನೂ ಸಾಯಿಸೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ನಾವೊಂದು ಉದಾಹರಣೆ ತಗೋಬೇಕು ಅಂದರೆ, ಸೂರ್ಯ ಬೆಳಗ್ಗೆ ಹುಟ್ಟುತ್ತಾನೆ, ರಾತ್ರಿ ಮುಳುಗುತ್ತಾನೆ. ಆದರೆ ಸೂರ್ಯ ಇಲ್ಲ ಅಂತನಾ? ಆಗಲ್ಲ. ಸೂರ್ಯ ಇನ್ನೊಂದು ಕಡೆ ಉದಯಿಸ್ತಾನೆ, ಇನ್ನೊಂದು ಕಡೆ ತಿರುಗಿ ಮುಳುಗಿದಾಗ ಇಲ್ಲಿ ಉದಯಿಸ್ತಾನೆ. ಇದು ನಮಗೆ ಆ ಥರ ಅನ್ನಿಸ್ತಾ ಇದೆ, ಸೂರ್ಯ ಮುಳುಗ್ದ ಅಂತ. ಸೂರ್ಯ ಇಲ್ಲ ಅಂದರೆ ಸೂರ್ಯ ಈ ಪ್ರಪಂಚದಲ್ಲೇ ಇಲ್ಲ ಅಂತ ಅಲ್ಲ, ನಮಗೆ ಕಾಣಿಸ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಹಾಗೇನೆ ಅಂತ ಕೃಷ್ಣ ಹೇಳ್ತಾನೆ, ಹಿಂದೆ ನ ಭೂತ್ವ ಭವಿತಾನವ ಭೂಯಃ. ಹಿಂದೆ ಇಲ್ಲ ಅನ್ಕೋಬೇಡ, ಮುಂದೆ ಇರಲ್ಲ ಅನ್ಕೋಬೇಡ. ಭೂತದಲ್ಲೂ ಇದ್ದಾರೆ, ಭವಿಷ್ಯದಲ್ಲೂ ಇದ್ದಾರೆ, ವರ್ತಮಾನದಲ್ಲಿ ಮಾತ್ರ ಈ ರೂಪದಲ್ಲಿ ಇದೆಯಾ ಅಷ್ಟೇನೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇದನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿನ್ನ ಕೆಲಸವನ್ನು ನೀನು ಮಾಡು ಅಂತ ಕೃಷ್ಣ ಹೇಳ್ತಾನೆ. ಅದೇ ರೀತಿ 21ನೇ ಶ್ಲೋಕದಲ್ಲಿ ಹೇಳ್ತಾರೆ, ವೇದ ವಿನಾಶಿನಂ ನಿತ್ಯಂ ಏನ ಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಖಂ ಘಾತಯತಿ ಹಂತಿಕಂ ಅಂತ ಹೇಳ್ತಾರೆ. ಅಂದರೆ ಇದನ್ನು ಯಾರು ಶರೀರವನ್ನು ಮಾತ್ರ ಜರ್ಜರಗೊಳಿಸೋಕ್ಕಾಗತ್ತೆ, ಶರೀರಕ್ಕೆ ಮಾತ್ರ ನೀನೇನಾದರೂ ನಷ್ಟ ಮಾಡೋಕ್ಕಾಗತ್ತೆ ಹೊರತು ಆತ್ಮಕ್ಕೆ ನೀನೇನು ಮಾಡೋಕ್ಕಾಗಲ್ಲ. ಆತ್ಮಕ್ಕೆ ರೂಪ ಇಲ್ಲ, ವರ್ಣ ಇಲ್ಲ, ಏನೂ ಇಲ್ಲ, ಅದಕ್ಕೇನು ನೀನು ಮಾಡೋಕ್ಕಾಗಲ್ಲ. ಹಾಗಾಗಿ ನೀನು ಶರೀರಕ್ಕೇನೋ ಮಾಡ್ತೀಯಾ ಅಂತ ಅನ್ಕೋಬಹುದು ಅಂತ ಹೇಳ್ತಾನೆ. ಅಂದರೆ ಈಗ ಒಂದು ಮಡಕೆ ಇರುತ್ತೆ, ಮಣ್ಣಿಂದ ಮಾಡಿರೋದು, ಜೇಡಿ ಮಣ್ಣಿಂದ ಮಾಡಿರೋ ಮಡಕೆ ಇರುತ್ತೆ. ಅದು ಒಡೆದು ಹೋಗುತ್ತೆ. ಒಡೆದು ಹೋದರೆ ಅದು ಮಣ್ಣೊಳಗೆ ಸೇರ್ಕೊಂಡ್ಬಿಡುತ್ತೆ. ಆ ಮಣ್ಣಿಗೆ ನೀವೇನು ಮಾಡೋಕ್ಕಾಗಲ್ಲ, ಮಡಕೆ ಹೊಡಿಬೋದು. ಹಾವು ಹೊಡಿತೀವಿ ಅಂತ ಹುತ್ತಕ್ಕೆ ಹೊಡೆದ್ರು ಅಂತ ಹೇಳ್ತಾರೆ. ಹುತ್ತ ಎಷ್ಟು ಬಡಿದ್ರೂ ಅಷ್ಟೇ, ಹಾವು ಒಳಗಡೆ ಇರುತ್ತೆ. ಹಾಗೇನೆ ನಮ್ಮ ಹಾವು ಅಂದರೆ ನಮ್ಮ ಚೈತನ್ಯ, ನಮ್ಮ ಒಂದು ಜೀವಾತ್ಮ, ಅದು ನಮ್ಮ ಒಳಗಡೆನೇ ಇರುತ್ತೆ. ಈ ದೇಹಕ್ಕೆ ಏನಾದರೂ ಆಗಬಹುದೇ ಹೊರತು ಆ ಜೀವಾತ್ಮಕ್ಕೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅದು ವಿನಾಶ ಇಲ್ಲ. ವೇದ ವಿನಾಶಿನಂ ನಿತ್ಯಂ, ವಿನಾಶ ಅನ್ನೋದೇ ಇಲ್ಲ, ನಿತ್ಯವಾಗಿ ಇರುತ್ತೆ, ಶಾಶ್ವತವಾಗಿರುತ್ತೆ. ಅದನ್ನು ಕಂ ಘಾತಯತಿ ಹಂತಿಕಂ, ಅದನ್ನು ಸಾಯಿಸೋಕ್ಕಾಗಲ್ಲ, ಘಾಸಿ ಮಾಡೋಕ್ಕೂ ಆಗಲ್ಲ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಈ ಒಂದು ರಹಸ್ಯವನ್ನು ತಿಳಿದುಕೋ, ಈ ರಹಸ್ಯವನ್ನು ತಿಳಿದುಕೊಂಡು ಎದ್ದೇಳು, ಯುದ್ಧ ಮಾಡು ಅನ್ನೋ ದೃಷ್ಟಿಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಅಂದರೆ ನಮ್ಮ ಒಂದು ಶರೀರಕ್ಕೆ ಒಂದು ನಷ್ಟವೇ ಹೊರತು ಅದರೊಳಗಿರೋ ಆತ್ಮ ಯಾವಾಗಲೂ ಇರುತ್ತೆ, ಯಾವಾಗಲೂ ಶಾಶ್ವತವಾಗಿರುತ್ತೆ ಅಂತ ಶ್ರೀಕೃಷ್ಣ ಈ 2 ಶ್ಲೋಕದಲ್ಲಿ ಹೇಳ್ತಾನೆ. ಈ 2 ಶ್ಲೋಕವನ್ನು ಇವತ್ತು ಹೇಳಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ 2 ಶ್ಲೋಕಗಳನ್ನು ಹೇಳೋಣ. ಅಂದರೆ ಈ ಸಾಂಖ್ಯಯೋಗದಲ್ಲಿ ಶ್ರೀಕೃಷ್ಣ ನಮ್ಮ ಜೀವಾತ್ಮದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾನೆ. ಆತ್ಮ ಅನ್ನೋದು ಯಾವಾಗಲೂ ನಿತ್ಯ, ನಿತ್ಯ ಸತ್ಯ ಆತ್ಮ ಅನ್ನೋದು. ಆತ್ಮ ಅಥವಾ ಚೈತನ್ಯ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಪ್ರವೇಶ ಮಾಡ್ತಾನೆ ಇರುತ್ತೆ. ದೇಹವನ್ನು ಬಿಟ್ಟು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇದಿಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.